ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದರ ವಿಡಿಯೋದಲ್ಲಿ ಮಂಜು ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ. ಅವರು ಕೇಳಿರ್ತಕ್ಕಂತಹ ಕಮೆಂಟ್ನಲ್ಲಿ ಇರ್ತಕ್ಕಂಥ ವಿಷಯ ಏನೆಂದರೆ, ಕೃಪಾಭಂಗ ಪ್ರಯೋಗ ಎಂದರೇನು, ಇದಕ್ಕೆ ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟನ್ನು ಮಾಡಿದ್ದಾರೆ. ಈ ಒಂದು ವಿಷಯದ ವಿಚಾರವಾಗಿ ವಿಷಯ ಇರಲಿದೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ. ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ವಾಮಾಚಾರ ಇತ್ಯಾದಿ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಧ್ಯಾನ, ಯೋಗ, ಮುದ್ರಾಭ್ಯಾಸ, ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೂ ಕೂಡ ಕರೆ ಮಾಡಿ ಮಾತನಾಡ್ಬೋದು. ಧೂಪದ ಪೌಡರ್ ಎರಡು ರೀತಿಯಾಗಿ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಇದೆ ಮತ್ತು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ. ಹಣಕಾಸಿನ ಅನುಕೂಲಕ್ಕಾಗಿ ಮತ್ತು ವಾಮಾಚಾರ ಸಮಸ್ಯೆಗಳಿದೆ, ಸಮಸ್ಯೆ ನಿವಾರಣೆಗಾಗಿ. ಎರಡು ರೀತಿಯಾಗಿ ಆಯಿಲ್ ಇದೆ, ದೇಹಕ್ಕೆ ಹಚ್ಚತಕ್ಕಂಥದ್ದು, ತಲೆಗೆ ಬೇರೆ, ದೇಹಕ್ಕೆ ಬೇರೆ. ವಾಮಾಚಾರ ಸಮಸ್ಯೆಗಳು, ಆತ್ಮ ಸಮಸ್ಯೆಗಳಿಂದ ಆಗಿರ್ತಕ್ಕಂಥ ರೋಗ ರುಜಿನ ಬಾಧೆ ನಿವಾರಣೆಗೆ. ಹುಡುಗನಿಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ. ಒಟ್ಟಿಗೆ ಮದ್ದಾಗಿದ್ದಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ. ವಿದ್ಯಾಭ್ಯಾಸದ ಕೊರತೆ ಅಥವಾ ಮರುವಿನ ಸಮಸ್ಯೆ ಇದ್ದರೆ ಎಷ್ಟೇ ವಯಸ್ಸಿನವರಾಗಿದ್ದರೂ ಈ ಒಂದು ಔಷಧಿಯನ್ನು ಬಳಸ್ಬೋದು, ಅನುಕೂಲ ಇದೆ. ಅವಶ್ಯಕತೆ ಇರ್ತಕ್ಕಂಥವರು 6364205078 ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಮತ್ತು ಆರ್ಡರ್ ಮಾಡ್ಬೋದು. ಜೊತೆಗೆ ಹಸ್ತಪರಿಶೀಲನೆ, ಜಾತಕ ಪರಿಶೀಲನೆ ಕೂಡ ಮಾಡಿಸ್ಬೋದು. ವಾಸ್ತುದೋಷಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ, ಅದು ಕೂಡ ಕೇಳ್ಬೋದು, ಪರಿಹಾರ ತಿಳಿಯಬಹುದು. ಅಂಗಸಾಮುದಾಯಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೇಳ್ಬೋದು, ತಿಳಿಯಬಹುದು. ಯಂತ್ರರಚನೆ ಕೂಡ ಮಾಡಿಸ್ಬೋದು ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ, ಮತ್ತು ಸಮಸ್ಯೆಗಳ ಪರಿಹಾರಕ್ಕಾಗಿ ಮತ್ತು ಅನುಕೂಲಕ್ಕಾಗಿ ಯಂತ್ರರಚನೆ ಕೂಡ ನೀವು ಮಾಡಿಸ್ಕೋಬೋದು. ಹಾಗೆಯೇ ಆಧ್ಯಾತ್ಮಿಕ ಪ್ರಗತಿಯನ್ನು ಬಯಸ್ತಕ್ಕಂಥವರು ಈ ಚಾನಲ್ನಲ್ಲಿ ಇರ್ತಕ್ಕಂಥ ವಿಡಿಯೋಗಳನ್ನು ನೋಡಿದ ನಂತರ ಅಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಅಥವಾ ಸಮಸ್ಯೆಗಳಿದ್ರೂ ಕೂಡ ಕಮೆಂಟ್ ಮಾಡಿ, ಅದಕ್ಕೆ ತಕ್ಕನಾಗಿ ವಿಡಿಯೋಗಳು ಇಲ್ಲ ಅಂದರೆ ಮತ್ತೆ ಪುನಃ ಹೊಸ ವಿಡಿಯೋಗಳನ್ನು ಮಾಡ್ತಾರೆ. ಈಗ ವಿಡಿಯೋದ ವಿಷಯದಲ್ಲಿ ಮುಂದುವರಿಯೋಣ. ಭಗವಂತನ ಕೃಪೆ ಅಥವಾ ಪೂರ್ವಜನ್ಮದ ಪುಣ್ಯದ ಫಲ ಮತ್ತು ಆ ಜೀವದ ಸಾತ್ವಿಕ ಸಕಾರಾತ್ಮಕ ತ್ಯಾಗದ ಕಾರ್ಯಗಳು, ಇದರಲ್ಲಿ 3 ಅಂಶಗಳನ್ನು ಗಮನಿಸಿ. ಏನು? ಕೃಪೆ, ಕೃಪಾಭಂಗ ಪ್ರಯೋಗ. ಕೃಪೆ ಅಂದರೇನು? ಈಗ ಒಂದು ಜೀವ ತನ್ನ ಸಕಾರಾತ್ಮಕ ಕಾರ್ಯಗಳಿಂದ ಪುಣ್ಯ ಸಂಪಾದನೆಯನ್ನು ಮಾಡಿ ಅದನ್ನು ಯಾವುದಾದ್ರೂ ಕಾರಣಕ್ಕೆ ತ್ಯಜಿಸಿದ್ದರೆ ಅದು ಕೂಡ ಕೃಪೆಯಾಗಿ ಬರುತ್ತೆ. ಒಂದು ಜೀವ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿದ ಪುಣ್ಯ ಸಂಪಾದನೆಯನ್ನು ಮಾಡಿದರೆ ಅದು ಕೂಡ ಭಗವಂತನ ಕೃಪೆಗೆ ಬರುತ್ತೆ. ನಂತರದಲ್ಲಿ ಆ ಜೀವ ದೈವಿಕ ಆಚರಣೆ, ಮಂತ್ರ ಜಪ, ಸಾತ್ವಿಕ ಸಾಧನೆಗಳನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರವಾಗಿದ್ದರೆ, ಅಥವಾ ಯಾವುದು ಜಗತ್ತಿನಲ್ಲಿ ಇರ್ತಕ್ಕಂತಹ ಸಕಾರಾತ್ಮಕ ವಿದ್ಯೆಯಲ್ಲಿ 2 ರೀತಿಯಾಗಿದೆ, ನಕಾರಾತ್ಮಕ, ಸಕಾರಾತ್ಮಕ. ಒಂದು ಹಾನಿ ಕೊಡುತ್ತೆ, ಒಂದು ಹಾನಿ ಮಾಡುತ್ತೆ, ಇನ್ನೊಂದು ಒಳಿತು ಮಾಡುತ್ತೆ, ಒಳ್ಳೆ ಕಾರ್ಯವನ್ನು ಮಾಡುತ್ತೆ. ಅದಕ್ಕೆ ಸಕಾರಾತ್ಮಕ ವಿದ್ಯೆ ಅಂತ ನಾವು ಕರೀತೇವೆ. ಸಕಾರಾತ್ಮಕ ವಿದ್ಯೆ ಸಂಪಾದನೆಗೆ ಭಗವಂತನನ್ನು ಪೂಜಿಸುವುದು, ಪ್ರಾರ್ಥಿಸುವುದು, ಸ್ಮರಿಸುವುದು ಮಾಡಿದ್ದರೂ ಕೂಡ ಅದು ಪುಣ್ಯ ಫಲ ಮತ್ತು ಕೃಪೆ. ಒಂದು ಜ್ಞಾನ ಸಂಪಾದನೆಯೂ ಕೂಡ ಶಕ್ತಿ ಸಂಪಾದನೆಯಂತೆ. ಆದಾಗ್ಯೂ ಒಂದು ವಿದ್ಯೆ ಮತ್ತು ಜ್ಞಾನ ಸಂಪಾದನೆಗೆ ಭಗವಂತನ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಕರ್ಮದ ಉಚ್ಚ ಶ್ರೇಣಿಗಳಲ್ಲಿ ಬರ್ತಕ್ಕಂತಹ ಶುಭ ಕರ್ಮ, ಮತ್ತು ಅದು ಶುಭ ಫಲ ಮತ್ತು ಭಗವಂತನ ಬಲವಾದಂತಹ ಕೃಪೆ ದೊರೆತಕ್ಕಂಥ ಮಾಧ್ಯಮ. ಅಥವಾ ಪೂರ್ವಜರು, ಮನುಷ್ಯನಿಗೆ ಸಂಬಂಧಪಟ್ಟಂತೆ ತಗೊಳ್ಳೋದಾದರೆ, ಪೂರ್ವಜರು ಸಂಪಾದನೆ ಮಾಡಿರ್ತಕ್ಕಂಥ ಶುಭ ಕರ್ಮಗಳ ಕಾರಣದಿಂದ ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಅನ್ಯ ಜೀವಕ್ಕೆ ಪುಣ್ಯ ಪ್ರಾಪ್ತಿಯಾಗಿ ದೈವ ಕೃಪೆ ಕೂಡ ಪ್ರಾಪ್ತಿಯಾಗಿರುತ್ತೆ. ಇದು ಕೂಡ ಕೃಪೆಯಾಗಿರುತ್ತೆ. ಈಗ ನಿಮ್ಗೆ ಗೊತ್ತಾಗಿರಬೇಕು ಯಾವ್ಯಾವ ರೀತಿಯಾದಂಥ ಕೃಪೆ. ದೈವವನ್ನು ಪೂಜಿಸಿದರೆ, ಅದರ ಅವ್ರ ಕುಟುಂಬದಲ್ಲಿ ಪೂಜಿಸಿದರೆ ಅದು ಕೂಡ ಕೃಪೆಯಾಗಿ ಜೀವಗಳಿಗೆ ಪ್ರಾಪ್ತಿಯಾಗಿರುತ್ತೆ. ಈ ಒಂದು ಕೃಪೆಯನ್ನು ಜನ್ಮಾಂತರದ ಪುಣ್ಯ ಫಲ, ಸ್ವಪ್ರಯತ್ನ, ಪುಣ್ಯದ ತ್ಯಾಗವನ್ನು ಮಾಡಿರಬೇಕೆ, ಇಂತಹ ವಿಧಾನದಲ್ಲಿ ಜೀವ ಯಾವುದೇ ಒಂದು ಕೃಪೆಯನ್ನು ಪಡೆದಾಗ ಅದರ ಭಂಗ ಅಂದರೆ ಅದನ್ನು ಹಾಳು ಮಾಡ್ತಕ್ಕಂಥ ಪ್ರಯೋಗ, ಅದಕ್ಕೆ ಕೃಪಾಭಂಗ ಪ್ರಯೋಗ ಅಂತ ಕರೆಯಲಾಗುತ್ತೆ. ಇದು ಯಾವ ವಿದ್ಯೆಯಲ್ಲಿ ಬರುತ್ತೆ? 2 ರೀತಿಯ ವಿದ್ಯೆಯಲ್ಲಿ. ಅನಿಷ್ಟ ವಿದ್ಯೆ ಅಥವಾ ಹಾನಿಕಾರಕ ವಿದ್ಯೆ, ಅದಕ್ಕೆ ವಾಮಾಚಾರ ಕಾರ್ಯ ಅಂತೆ. ವಾಮ ಮಾರ್ಗ ಅಂದರೆ ಬೇಡದ ಮಾರ್ಗ, ಕತ್ತಲೆ ಮಾರ್ಗ, ಹಾನಿಕಾರಕ ಮಾರ್ಗ, ದುಷ್ಕರ್ಮ ಅಂತ ನಾವು ಕರಿತೇವೆ. ವಿದ್ಯೆಯಲ್ಲಿ 2 ವಿಧ,
ಒಂದು ಸಕಾರಾತ್ಮಕ ಮಾರ್ಗ, ಇನ್ನೊಂದು ನಕಾರಾತ್ಮಕ ಮಾರ್ಗ. ಇದರಲ್ಲಿ ತಂತ್ರವನ್ನು ಬಳಸಲಾಗುತ್ತೆ. ಇದು ಹಾನಿಕಾರಕ ಕಾರ್ಯಗಳಿಗೆ ಬಳಸಲಾಗತ್ತೆ. ಇದು ಕೂಡ ಸಾಧನೆ ಮಾಡೇ ಪಡಿಬೇಕು, ಹಾಗೆ ಬರೋದಿಲ್ಲ. ಆದರೆ ಇಂಥ ಒಂದು ಕೃಪೆಯನ್ನು ಭಂಗ ಮಾಡುವ ಪ್ರಯೋಗ, ಆ ಕೃಪೆ ಏನಾಗಿದೆ ಅದನ್ನು ತಡೆಗಟ್ಟತಕ್ಕಂಥದ್ದು ಅಥವಾ ಅದನ್ನು ಮತ್ತೊಂದು ಜನ್ಮಕ್ಕೆ ಮುಂದೂಡ್ತಕ್ಕಂಥದ್ದು, ಅಥವಾ ಆ ಒಂದು ಪುಣ್ಯ ಏನಿದೆ, ಕೃಪೆ ಏನಿದೆ ಅದನ್ನು ನಷ್ಟಗೊಳಿಸ್ತಕ್ಕಂತಹ ಪ್ರಯೋಗಗಳನ್ನು ಮಾಡಲಾಗತ್ತೆ. ಗಮನಿಸಿ, ಜೀವ 10ನೇ ತರಗತಿಯಿಂದ 1-2-3 ಡಿಗ್ರಿಯನ್ನು ಓದುವವರೆಗೂ ಅವಿರತ ಶ್ರಮವನ್ನು ಪಟ್ಟಿರುತ್ತೆ. ಚಿಕ್ಕದ್ರಿಂದನೂ ಓದ್ಕೊಂಡೇ ಬರಬೇಕು, 10ನೇ ಕ್ಲಾಸ್ ಆಗಿ ಮುಂದಕ್ಕೆ ಓದೋದು. ಆ ನಿರಂತರ ಶ್ರಮವನ್ನು ಪಟ್ಟು ಒಂದು ಗೌರ್ಮೆಂಟ್ ಜಾಬೋ ಅಥವಾ ಯಾವುದೋ ಒಂದು ಅಧಿಕಾರ ಹುದ್ದೆಯನ್ನು ಅಲಂಕರಿಸಿ, ಅದೇನು ನಿಷ್ಠೆಯಿಂದ ಶ್ರಮ ಪಟ್ಕೊಂಡು ಬಂದಿರುತ್ತೆ ವಿದ್ಯಾಭ್ಯಾಸದಲ್ಲಿ. ಆ ಒಂದು ವಿದ್ಯೆಯ ಕಾರಣದಿಂದ ಒಂದು ಉನ್ನತ ಸ್ಥಾನ ಆ ಜೀವಕ್ಕೆ ಕಲ್ಯಾಣಕಾರ ಕಾರ್ಯವನ್ನು ಮಾಡಲಿಕ್ಕೆ, ಜೀವಗಳಿಗೆ ಕಲ್ಯಾಣವನ್ನು ಮಾಡಲಿಕ್ಕೆ ಭಗವಂತ ಒಂದು ಅವಕಾಶವನ್ನು ಕೊಡ್ತಾನೆ. ಆ ಜಾಬ್ ಸಿಕ್ಕಿದ ನಂತರ, ಅಧಿಕಾರ ಸಿಕ್ಕಿದ ನಂತರ ಜೀವ ಅದರ ದುರುಪಯೋಗನ ಪಡಿಸ್ಕೊಂಡು ಜೀವಗಳಿಗೆ ಹಾನಿ ಮಾಡ್ತಾ ಹೋಗುತ್ತೆ, ಬಾಧೆಗಳಿಗೆ ಒಳಪಡಿಸುತ್ತೆ, ಸಮಸ್ಯೆಗೆ ಗುರಿಪಡಿಸುತ್ತೆ. ಜೀವ ವಿಕಾಸಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ, ತೊಡಕನ್ನು ಉಂಟು ಮಾಡುತ್ತೆ. ಇದೇನಾಯಿತು, ಅದು ಶ್ರಮಪಟ್ಟಿದ್ದರಿಂದ ಪುಣ್ಯ ಸಂಪಾದನೆಯಿಂದ ಒಂದು ಉನ್ನತ ಸ್ಥಾನ ಸಿಕ್ತು. ಆದರೆ ಅದರ ದುರ್ಬಳಕೆಯಿಂದ ಏನಾಯಿತು, ಕೃಪಾಭಂಗವಾಯಿತು. ಅದು ಸ್ವಯಂಕೃತ ಅಪರಾಧದಲ್ಲಿ ಆಗತ್ತೆ. ಆದರೆ ಅದನ್ನು ತಂತ್ರದ ಮೂಲಕ ಮಾಡಿಸ್ತಾರೆ. ಆ ಜೀವದ ಬುದ್ಧಿ ಬಂಧನವನ್ನು ಮಾಡ್ತಕ್ಕಂಥದ್ದು, ಬುದ್ಧಿ ವಿಚಲಿತಗೊಳಿಸ್ತಕ್ಕಂಥದ್ದು. ಏಕೆಂದರೆ ನಿರ್ಣಯನೇ ಮುಖ್ಯವಾಗಿರುತ್ತೆ. ಯಾವಾಗ ಮನುಷ್ಯ ನಿರ್ಣಯವನ್ನು ಕೈಗೊಳ್ತಾನೆ ಅದರ ಆಧಾರವಾಗಿ ಕಾರ್ಯಗಳು ನಡೀತಾ, ಆ ನಿರ್ಣಯಕ್ಕೆ ವಿಷಯಗಳು ಪೋಷಣೆಯನ್ನು ನೀಡ್ತಾವೆ. ಆ ವಿಷಯಗಳೆಲ್ಲಿಂದ ಬರ್ತಾವೆ, ಇಂತಹ ತಂತ್ರ ಪ್ರಯೋಗದಿಂದ. ಆಲೋಚನೆಗಳು ಬಂದ ನಂತರ ವಿಷಯ ತನ್ನ ವ್ಯವಸ್ಥೆಯನ್ನು ಮಿದುಳಿನಲ್ಲಿ ರೂಪಿಸುತ್ತೆ. ಆ ವಿಷಯಗಳು ವಾಣಿಯಾಗಿ, ಅಂದರೆ ಮಾತಿನ ರೂಪವಾಗಿ ನಾಲಿಗೆ ಮೂಲಕ ಬರುತ್ತೆ. ಇದೇನಾಯಿತು, ಆ ಮನುಷ್ಯನಿಗಿರ್ತಕ್ಕಂಥ ದೈವ ಕೃಪೆಯನ್ನು ಭಂಗಗೊಳಿಸ್ತಕ್ಕಂಥದ್ದು. ಮಾತೆ ಮುತ್ತು, ಮಾತೆ ಮೃತ್ಯು. ಅದರಿಂದಾಗಿ ಖಡ್ಗ ಏನು ಬೇಕಾಗಿಲ್ಲ. ಒಬ್ಬ ಮನುಷ್ಯ ಹಾಳಾಗಬೇಕಂದ್ರೆ ಮಾತಿನ ಮೂಲಕ ಹಾಳಾಗಿ ಹೋಗ್ಬೋದು. ಹಾಗಾಗಿ ಏನು ಮಾಡ್ತಾರೆ, ಆ ಕೃಪೆಯನ್ನು ನಷ್ಟ ಮಾಡಲಿಕ್ಕೆ ಬುದ್ಧಿಬಂಧನ ಅಥವಾ ಆ ಒಂದು ಬುದ್ಧಿ ಕೀಳುಮಟ್ಟಕ್ಕೆ ಹೋಗ್ತಕ್ಕಂಥ ಬುದ್ಧಿ ಕೀಳೆಯ ಕೃತ್ಯವನ್ನು ಮಾಡ್ತಾರೆ. ಇದು ಕಾರ್ಯವನ್ನು ಮಾಡೋದ್ರಿಂದ, ಈ ಒಂದು ಕಾರ್ಯದಿಂದ ಏನಾಗುತ್ತೆ, ಅವ್ರಿಗಿರ್ತಕ್ಕಂತಹ ಮಾತಿನ ಮೂಲಕ, ಆಚರಣೆ ಮೂಲಕ ಏಕ ಸಮಯದಲ್ಲಿ ಹಲವು ಪ್ರಕಾರದ ಸಮಸ್ಯೆಗಳುಂಟಾಗಿ ಜೀವಕ್ಕೆ ಬಾಧೆ ಆಗುತ್ತೆ. ಯಾವುದೋ ಒಂದು ಉದಾಹರಣೆಯನ್ನು ಇಲ್ಲಿ ನೀಡ್ತೇನೆ. ಒಬ್ಬ ಅಧಿಕಾರಿಗೆ ಕೋಟ್ಯಾಂತರ ಜೀವಕ್ಕೆ ಕಲ್ಯಾಣ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಅವಕಾಶವಿದೆ. ಉದಾಹರಣೆಗೆ ಒಬ್ಬ ಎಂಜಿನಿಯರ್, ಅವನೊಂದು ಸೇತುವೆಯನ್ನು ರಚನೆ ಮಾಡಬೇಕು. ಅಲ್ಲಿ ಅವನ ನಿರ್ಣಯವೇ ಪ್ರಧಾನ. ಇಂಥ ಸಂದರ್ಭದಲ್ಲಿ ಆತನಿಗೆ ಬುದ್ಧಿಬಂಧನ ಅಥವಾ ಬುದ್ಧಿ ಕೀಳೆಯ ಪ್ರಯೋಗವನ್ನು ಮಾಡಿರ್ತಾರೆ. ಕೀಳ ಪ್ರಯೋಗ ಅಂತ, ಬುದ್ಧಿ ಕೀಳೆ ಅಂತ ಮಾಡ್ತಾರೆ. ಆ ಪ್ರಯೋಗವನ್ನು ಮಾಡ್ತಾರೆ. ಅವನ ಬುದ್ಧಿ ಏನಾಗುತ್ತೆ, ಆ ಸೇತುವೆಯನ್ನು ಯಾವುದೋ ಒಂದು ಜಾಗದಲ್ಲಿ ನಿರ್ಮಾಣ ಮಾಡಿದ್ರೆ ಅದು ಕೋಟಿ ಜನಗಳಿಗೆ ಅನುಕೂಲ ಆಗುತ್ತೆ. ಆದರೆ ಹಾನಿಗೆ ಒಳಪಡ್ತಕ್ಕಂಥ, ಕಾಲಾನಂತರದಲ್ಲಿ ಹಾನಿಗೆ ಒಳಪಡ್ತಕ್ಕಂಥ ಜಾಗವೇ ಸರಿ ಎಂಬತಕ್ಕಂಥ ಮನಸ್ಥಿತಿಗೆ ಬರುತ್ತೆ ಜೀವ. ಆ ಜಾಗದಲ್ಲಿ ಆ ನಿರ್ಮಾಣವನ್ನು ಮಾಡೋದ್ರಿಂದ ಅಂತಹ ಸಂದರ್ಭದಲ್ಲಿ ಎಷ್ಟೆಷ್ಟು ದೊಡ್ಡ ಅಪಾಯಗಳು ಎದುರಾಗ್ತವೆ. ಆ ಸೇತುವೆಯನ್ನು ಮುರಿದೋಗಿ ಜನರೇ ಅಲ್ಲಿ ಸಾಯ್ಬೇಕಂತಿಲ್ಲ. ಜನರಿಗೆ ಜೀವನಕ್ಕೆ ಅನಾನುಕೂಲ ವರ್ಷಗಳ ಕಾಲ ಆದಾಗಲೂ ಕೂಡ ಲಕ್ಷಾಂತರ ಕೋಟ್ಯಾಂತರ ಜೀವಗಳು ಪ್ರಭಾವಿತಗೊಳ್ತವೆ. ಆರ್ಥಿಕ ಸ್ಥಿತಿಯಲ್ಲಿ, ಆಚರಣೆ ಸ್ಥಿತಿಯಲ್ಲಿ, ಮನಸ್ಸಿನ ಸ್ಥಿತಿಯಲ್ಲಿ. ಅದು ಕೂಡ ಏನಾಯ್ತೆ, ಕೃಪೆ ಭಂಗ ಆಗಿ ಪುಣ್ಯದ ಬದಲಿಗೆ ಪಾಪ ನಿರ್ಮಾಣವಾಗುತ್ತೆ. ಈ ರೀತಿಯಾಗಿ ಕೃಪಾಭಂಗದ ಸ್ಥಿತಿಯನ್ನು ನಾವು ಕಾಣ್ತೇವೆ. ಇದಕ್ಕೆ ಪರಿಹಾರ ಏನು? ಹಾಗಾದರೆ ಮನುಷ್ಯನಿಗೆ ಗೊತ್ತಿರುತ್ತೆ, ಪ್ರತಿದಿನ ನಾನು ಸಿಹಿ ಆಹಾರವನ್ನೇ ಸೇವನೆ ಮಾಡ್ತೇನೆ, ಬದಲಿಗೆ ವಿಷ ಆಹಾರವನ್ನು ನಾನು ಸೇವನೆ ಮಾಡೋದಿಲ್ಲ ಅಂತ ಗೊತ್ತಿರುತ್ತೆ ಮನುಷ್ಯನಿಗೆ. ಒಳ್ಳೆ ಮನುಷ್ಯರಿಗೆ, ಪುಣ್ಯ ಇರ್ತಕ್ಕಂಥವರಲ್ಲಿ ಅದಿದ್ದೇ ಇರುತ್ತೆ. ಯಾವಾಗ ಯಾವುದೋ ಒಂದು ಸಂದರ್ಭದಲ್ಲಿ ತನಗೆ
ಯೋಗ್ಯ ಆಹಾರ ಬೇಡ, ಸಾತ್ವಿಕ ಆಹಾರ ಬೇಡ, ಸಿಹಿಯಿಂದ ಕೂಡಿರ್ತಕ್ಕಂಥ ಆಹಾರ ಬೇಡ, ಬದಲಿಗೆ ನನಗೆ ವಿಷದಿಂದ ಕೂಡಿರ್ತಕ್ಕಂಥ ಆಹಾರ ನನಗೆ ಅದು ಸೂಕ್ತ ಅನ್ನಿಸ್ತಾ ಇದೆ, ಸಮಂಜಸ ಅನ್ನಿಸ್ತಾ ಇದೆ ಅಂತ ಯಾವಾಗ ಸೇವನೆ ಮಾಡ್ತಾರೆ ಮನುಷ್ಯ, ಇದು ಆಹಾರ ಬದಲಿಗೆ ವಿಷಯವನ್ನು ಆ ಜಾಗಕ್ಕೆ ತಗೊಳ್ಳಿ, ಆಗ ಮನುಷ್ಯ ಪತ್ತೆ ಮಾಡ್ಕೋಬೇಕು. ಆ ಸಂದರ್ಭದಲ್ಲಿ ಕೃಪಾಭಂಗ ಪ್ರಯೋಗವಾಗಿದೆ ಎಂಬುದನ್ನು ಅವರಾದರೂ ಪತ್ತೆ ಮಾಡಬೇಕು, ಮನೆಯಲ್ಲಿರ್ತಕ್ಕಂಥವರಾದರೂ ಪತ್ತೆ ಮಾಡಬೇಕು. ಆ ಪತ್ತೆ ಆದಂತಹ ಸಂದರ್ಭದಲ್ಲಿ ತಕ್ಷಣ ಮನದೈವವೇ ಸರ್ವೋತ್ತಮ, ಕುಲದೈವವೇ ಸರ್ವೋತ್ತಮ, ಮನೆದೈವ ಕುಲದೈವವನ್ನು ಬಿಟ್ಟು ಅನ್ಯ ದೇವದೆಡೆಗೆ ಹೋಗುವುದು ನಿಧಾನಗತಿ, ಫಲಕ್ಕಾಗಿ, ಕೃಪಾ ಫಲಕ್ಕಾಗಿ. ಅದರಿಂದಾಗಿ ನಮಗೆ ಮನೆದೈವ ಇಲ್ಲ ಕುಲದೈವ ಇಲ್ಲ ಅಂದರೆ ನಿಮ್ಮ ಇಷ್ಟದೈವ ಕುಲದೈವ ಮನದೈವ, ಆಗ ಭಗವಂತನಲ್ಲಿ ಶರಣ ಆಗ್ತಕ್ಕಂಥದ್ದು. ನನ್ನ ಕೃಪೆ ಅಲ್ಲ, ನನ್ನ ಪೂರ್ವ ಜನ್ಮದ ಪುಣ್ಯದ ನೀವು ನೀಡಿರುವ ಕೃಪೆ ಬಾಧೆಗೊಳಗಾಗದಂತೆ ರಕ್ಷಿಸಿ, ಇಷ್ಟ ಸಂಕಲ್ಪ ಸಾಕು. ಭಗವಂತನಲ್ಲಿ ನೀವು ಪ್ರಾರ್ಥನೆ ಮಾಡಿ ನಿಷ್ಠೆಯಿಂದ ನಡೆದೊಡೆ, ನ್ಯಾಯ ಮತ್ತು ಸತ್ಯ ಧರ್ಮಾಚರಣೆಯಲ್ಲಿ ತಾವು ತೊಡಗಿದೊಡೆ, ಎಂತಹ ತಾಂತ್ರಿಕ ಕಾರ್ಯವಾದಾಗ್ಯೂ ಕೃಪಾಭಂಗವಾಗುವುದಿಲ್ಲ, ಅಲ್ಲಿಗೆ ತಡೆ ಆಗುತ್ತೆ. ಆ ಪ್ರಯೋಗಗಳೇನು ಮಾಡಿದರೂ ಕೂಡವೆಲ್ಲ ನಿಷ್ಕ್ರಿಯವಾಗುತ್ತವೆ. ಈ ರೀತಿಯಾಗಿ ಭಗವಂತನ ಸ್ಮರಣೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ ಮೂಲಕ ದಿನನಿತ್ಯದ ಆಚರಣೆಯಲ್ಲಿ ಭಗವಂತನ ಸ್ಮರಣೆ, ಪೂಜೆ, ಯಥಾಶಕ್ತಿಮತಿ ಜಪ, ಮಂತ್ರ ಜಪಗಳನ್ನು ಮಾಡೋದರಿಂದ, ಸಾತ್ವಿಕ ಆಹಾರ, ಸಾತ್ವಿಕ ವಿಚಾರದ ಸೇವನೆಯಿಂದ, ಸಕಾರಾತ್ಮಕ ನಡಿಗೆಯಿಂದ ತಮ್ಮನ್ನು ತಾವು ಮತ್ತಷ್ಟು ಬಲಿಷ್ಠಗೊಳಿಸಿಕೊಳ್ಳುವುದರ ಜೊತೆಗೆ ಆ ಕೃಪೆ ಏನು ಲಭ್ಯವಾಗಿರುತ್ತೆ, ಆ ಪುಣ್ಯ, ಆ ಕೃಪೆಯನ್ನು ಯಥಾವತ್ತಾಗಿ ಭೂಮಿ ಮೇಲೆ ಮನುಷ್ಯ ಜೀವ ಅನುಭವಿಸಬಹುದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.